ಅವ್ರ ಅಮ್ಮಗೆ ಹೇಳು ಬಂದೆ, ಹೋಗಿ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ, ಸ್ವಲ್ಪ ಹೇಳಕ್ಕ ಅಂತ ಹೇಳಿ ಕಲಕನ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಅದಕ್ಕೇನೆ ಸರಿ ಆಯ್ತಮ್ಮ ಹೇಳ್ತೀನಿ ಅಂತ ಹೇಳೈತಿ. ನಾನು ಹೇಳೋದು ಕೇಳಿ ಯಾಕನ ಹೇಳಿದ್ನಪ್ಪ ರಮ್ಮಯ್ಯ ನನಗೆ ಬೈದ್ರೆ ಇವಳು ಬೇಜಾರು ಮಾಡ್ಕೊಂತಾಳೇನೋ ಅಮ್ಮಂಗಾಗೈತೆ. ಸೊ ನಾನು ಸುಮ್ಮನಿರಲಿಲ್ಲ. ತೆಗಿ ಹೋಗಿ ಹೇಳೋಣ ಬರೋಣ ಅಂತ ಹೋಗಿ ಪುಸುಕನ್ನ ಹೇಳ್ಬಿಟ್ಟೆ. ನನಗಂತೂ ಬಲ್ ಬೇಜಾರಾಯ್ತು ಕಣ್ದೀಕ್ಷಾ. ಯಾಕಾದ್ರೂ ಹೇಳಿದ್ನ ಅವ್ರ ಅಮ್ಮನ ತಾಗೆ ಅನ್ನಿಸ್ತೈತೆ, ಎಲ್ಲಿ ಶಿಟ್ ಮಾಡ್ಕೊಂತಾಳಪ್ಪ ಸ್ನೇಹ ಅನ್ನಿಸ್ತೈತೆ. ಅಯ್ಯೋ ಮಾಡ್ಕೊಂಬ್ಲೇಳು ಬಿಡು. ಅವಳು ಮನೆ ಹೆಣ್ಮಕ್ಳು ಮನೆ ಬರ್ದಾಳೇನೆ, ಎಲ್ಗೂ ಹೋಗ್ತಾರೆ. ಇಂತಳಿದ್ರೆ ಆಯ್ತಲ್ಲ, ಸುಮ್ಮನಿರು. ಬೇಜಾರು ಮಾಡ್ಕೊಂಬ್ಲೇಳು. ಅವಳು ಸುಮ್ಮನೆ ಚೆನ್ನಾಗಿದ್ದಿದ್ರೆ ಎಲ್ಲರ ಜೊತೆ ಯಾರು ಯಾಕೆ ಹೇಳೋರು. ಅವಳು ಸಿಟ್ಟು ಮಾಡ್ಕೊಂಬತ್ತೆ ಅಲ್ವಿ ಹೇಳೋದು. ಅದಕ್ಕೇನೆ ಹೇಳಿರೋದು, ಸುಮ್ಮನಿರು. ನೀನೇನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಿಡ. ಅವ್ರ ಅಮ್ಮಗೆ ಹೇಳಿರೋದು ನಾವೇನೇನು ಬೇರೆ ಮೂರನೇವ್ರಿಗೆ ಹೇಳಿಲ್ಲ. ಅವ್ರ ಅಮ್ಮಗೆ ಹೇಳಿದ್ದು ಒಳ್ಳೇದೇ ಆಯಿತು. ಬುದ್ಧಿವಾದ ಹೇಳ್ತಾರೆ ಅಮ್ಮ ಹೇಳಿಲ್ಲ, ಅವರಿಗೆ ಗೊತ್ತಾಗುತ್ತೆ, ತಲೆಗೆ ಹೋಗುತ್ತೆ. ನಮ್ಮಂತಾರೆ ಯಾರನ್ನ ಹೇಳಿ ಸಿಟ್ಟು ಬತ್ತಾನ, ಒಳ್ಳೇದು ಹೇಳಿರು ಕೆಡ್ತಾಗೆ ಕಾಮುತ್ತೆ. ಇವಾಗ ಬೇರೆ ಯಾರು ಹೇಳಿರೂ ಅಂತಾನ. ಅದಕ್ಕೆ ಯಾಕೆ ರಮ್ಮ ಇಂತಾಗ ಹೇಳಿದಿವಲ್ಲ, ರಮ್ಮ ಬುದ್ಧಿವಾದ ಹೇಳೋದು ಬಿಡು ಮಗಳಿಗೆ. ಗೊತ್ತಾಯ್ದಾಳೆ ತಾಡಿ, ಮಾತಾಡಿಸ್ತೀನಿ ಅದ್ರಲ್ಲಿ ಮಾತಾಡ್ತಾಳೇನ. ನಾವೇನೇನು ತಿಂಬ ತೆಟ್ಟಕ್ಕೆ ಕಿತ್ಕೊಂಡಿದ್ದೀವಿ ಅಮ್ಮಂಗೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡು ನಮ್ಮ ಅಮ್ಮ ಇಂತ ಇಲ್ಲದ್ದು ಹೇಳಿ ಬಂದವ್ರೆ. ಮಾತಾಡ್ಸೋದೇ ಅಲ್ಲ ಏನು, ನಾನು ಯಾತು ಮಾತಾಡೋಕ್ಕೆ ಹೋಗಲ್ಲ. ಇವ್ರ ತಾಗ ನನ್ನ ಪಾಡಿಗೆ ನನ್ನ ಕೆಲಸ ಆಯಿತು, ನಾನಾಯ್ತು, ಮಾತಾಡ್ಸೋಕ್ಕೆ ಹೋಗಲ್ಲ. ಮಾತಾಡ್ಸಿದ್ರೆ ಸಿಟ್ಟಾಗ್ತಾಳೆ, ಹಂಗಾಗ್ತಾರೆ, ಒಟ್ಟು ಇಲ್ಲದ್ದೆಲ್ಲ ಹೇಳ್ತಾರೆ. ಯಾಕೆ ನಾನು ಮಾತಾಡೋದು ಅವ್ರನ್ನ ಮಾತಾಡೋದು ಚೆನ್ನಾಗಿರಲ್ಲ. ಸ್ನೇಹ ಸ್ನೇಹ ಇನ್ನು ಏನು ಕಕ್ಕ ಮಾತಾಡಿಸ್ತೀರ? ನಾನು ಮಾತಾಡಿಸ್ಬೇಡ್ರಿ. ನಾವೇನಾರ ಮಾತಾಡ್ಸಿದ್ರೆ ಸಿಟ್ಟಾಗ್ತೀವಿ, ನಾವು ಒಳ್ಳೆಯವರಲ್ಲ. ಏನೋ ಹೇಳ್ತೀವಪ್ಪ, ಆ ಹುಡುಗರು ಗಲಾಟೆ ಮಾಡ್ತಿರ್ಬೇಕಾದ್ರೆ ಗಲಾಟೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಏನೋ ಒಂದು ಮಾತಾಡ್ತೀವಿ. ಅದಕ್ಕೇನೆ ನೀವು ಹಿಂಗೆ ಹೇಳೋದ? ನಮ್ಮ ಅಮ್ಮನ ತಕೋಗಿ ಹಂಗೆ ಹೇಳ್ಬಾರ್ದಕ್ಕ. ನಮ್ಮ ಅಮ್ಮಯ್ಯ ಕಾಂದಿಲ್ಲದ್ದು ಏನು ಅನ್ಕೊಂಬತ್ತೆ, ನಾನು ಹೆಂಗೆ ಬೈತು ಗೊತ್ತಾ ನಮ್ಮ ಅಮ್ಮಯ್ಯ. ನೀವು ಯಾಕೆ ಹಂಗೆ ಹೇಳಿದ್ರಿ ನನ್ನ ಮೇಲೆ? ಇಲ್ಲದ್ದೆಲ್ಲ ಹೇಳಿ ಬಂದಿದ್ದೀರಲ್ಲ, ಗೊತ್ತಾಗೋದಿಲ್ವ ನಿಮಗೆ? ನಾನೇನು ಇಲ್ಲದ್ದು ಹೇಳಲಿಲ್ಲ ಸ್ನೇಹ, ಸುಮ್ಮನೆ ಏನಕ್ಕೆ ಮಾತಾಡ್ತೀವಿ, ಇರೋದೇ ಹೇಳ್ದೆ. ಸಿಟ್ಟಾಗ್ತಾಳೆ ನೋಡು, ನಾವು ಎಲ್ಲಿಗೆ ಹೋಗಬೇಕು, ನಾವು ನಮ್ಮ ಅಕ್ಕೆರೆಲ್ಲ ಬಂದಾಗ ನಾವು ಹೋಗ್ತೀವಿ. ಯಾಕೆ ಸಿಟ್ಟಾಗ್ತಾಳೆ ನಾವು ಬಂದಿರೋದಕ್ಕೆ? ಯಾಕೆ ಏನು ಎತ್ತ ಅಂತೇಳಿ ತಿಳ್ಕ ನೋಡಿ. ಯಾಕೆ ಸಿಟ್ಟಾಗ್ತಾ ಇದ್ಲು, ಯಾಕೆ ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡಾಳೆ ಅಂತ ಹೇಳಿ ಬಂದ್ವಿ. ನಾವೇನೇನು ಮೂರನೇರ್ತಾಗ ಹೇಳಿಲ್ಲ, ನಿಮ್ಮ ಅಮ್ಮ ಇಂತಾಗೆ ಹೇಳಿರೋದು. ನಿಮ್ಮ ಅಮ್ಮ ಇಂತಾಗ ಇರೋ ವಿಷಯ ಮಾತಾಡಿದ್ದೀವಿ, ನಾವೇನು ಇಲ್ಲದ್ದೇನು ಮಾತಾಡೋಕೆ ಹೋಗಿಲ್ಲ. ಸರಿನಾ? ನೀನು ಯಾಕೆ ಅಷ್ಟೊಂದು ಸಿಟ್ಟಾಗ್ತೀಯ? ಇವರು ನಮ್ಮ ದೇಶರ ಹುಡುಗರು ಬಾಯ್ ಮಾಡಿದ್ರು ಅದಕ್ಕೆ ಸಿಟ್ಟಾಗ್ತಿರ್ತೀಯ. ಬಿಡು, ಇವಾಗ ಕೆಲಸ ತಾನೇ ನಾವೆಲ್ಲ ಮಾಡ್ತೀವಿ, ಎಲ್ಲ ಕೆಲಸನೂ ನಾವೇ ಮಾಡ್ತೀವಿ. ಸರಿ ಆಯಿತು ಮಾಡ್ರಕ್ಕ, ಮಾಡಿರಿ. ನಾನು ಏನೇನು ಮಾತಾಡಲ್ಲ, ನಾನು ಏನೇನು ಅಂಬಲ್ಲ. ಯಾಕೆ ನನ್ನ ಮೇಲೆ ಅಷ್ಟು ಇದು ಮಾಡ್ಕೊಂತೀರೋ ನೀವು ಗೊತ್ತಿಲ್ಲ. ನಿಮ್ಮ ಅಷ್ಟು ಅರ್ಥಗೂ ನನಗೆ ಮಾತಾಡೋಕ್ಕಾಗಲ್ಲ. ನೀವು 4 ಜನನೂ ಒಂದು, ನಾನು ಒಬ್ಬಳೇ ಒಂದು ಅಂದರೆ ನಮಗೆ ಮಾತಾಡೋಕ್ಕಾಗಲ್ಲ. ನಿಮ್ಗೆ ಎಲ್ಲರಿಗೂ ತಲಕೋನೋ ಒಬ್ಬೊಬ್ಬರಿಗೆ ಉತ್ತರ ಕೊಡೋಕ್ಕಾಗಲ್ಲ ನನ್ನ ಕೈಲಿ. ಅಲ್ಲ ನಾವೇನು ಬತ್ತೀವಮ್ಮ, ನೀನು ಅಂದ್ರೂ ಬತ್ತೀವಿ, ಅಂಬ್ಲಿಲ್ಲ ಅಂದ್ರೂ ಬತ್ತೀವಿ. ಇದು ನಮ್ಮ ಮನೆ ಬರೋ ಅಧಿಕಾರ ಐತೆ, ನಾವು ಬತ್ತೀವಿ. ನೀನು ಏನಂದ್ರೂ ನಾವೇನೇನು ಇವತ್ತು ನಿನಗಿನ್ನ ಈ ಮನೆಯಾಗೆ ಅಧಿಕಾರ ಇಲ್ಲ ಅಂತ ಹೇಳ್ಬೋದು. ನಾವೀ 4 ಜನಕ್ಕೂ ಸೇರಿರೋದು, ಈ 4 ಜನಕ್ಕೂ ಸಂಬಂಧಪಟ್ಟಿರೋದು ಇದು. ಏನೋ ನಮ್ಮ ಅಮ್ಮಯ್ಯ ಸಮರ್ಥನ ಏನೋ ಮೊಮ್ಮಗ ಅಂತ ಹೇಳಿ ಇಷ್ಟಪಟ್ಟು ಸಾಯ್ಕೊಂಡಿರೋದು, ಅಷ್ಟು ಬಿಟ್ಟರೆ ಯಾವುದೇ ಅಧಿಕಾರ ಇಲ್ಲ. ಆಸ್ತಿಗಾಗಲಿ ಮನೆಯಾಗಲಿ ಹೊಲ ಮನೆಯಾಗ ಯಾವುದೂ ಅಧಿಕಾರ ಇಲ್ಲ ಅವನಿಗೆ. ಏನಿದ್ರು ನಮ್ಮ ಅಕ್ಕ ಬೇಕಾದ್ರೆ ನಮ್ಮ ಅಶ್ವಿತ ಕೈನ ಕೇಳಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಹೊರತು ನೀನಿದ್ರಾಗ ಏನೂ ಅಂದ್ರೂ ನಡೆಯೋದಿಲ್ಲ. ಅಯ್ಯೋ ನಾವೇನು ನಮ್ಮದೇ ಅಂತ ಹೇಳಿದ್ವಾ? ಯಾಕಂಗೆ ಮಾತಾಡ್ತೀರಾ? ನೀನು ನಂದು ಅಂತ ಏನಾನ ಹೇಳಿದರೆ ಮಾತಾಡಬೇಕು ನೀವು. ಸುಮ್ಮನೆ ಹಂಗೆ ಮಾತಾಡಬಾರ್ದು. ಅಲ್ಲ ನಮ್ಮ ಅಮ್ಮನ ತಕ್ಕ ಹೋಗಿ ಹಿಂಗೆ ಹೇಳಿದ್ರೆ ನಮ್ಮಮ್ಮ ಏನು ಅನ್ಕೊಂಬತ್ತೆ? ನೋಡಪ್ಪ ನನ್ನ ಮಗಳು ಹೆಂಗೆ ಮಾಡಿದಾಳೆ, ಹೆಂಗೆ ಬೈತು ಗೊತ್ತಾ ನಮ್ಮಮ್ಮಯ್ಯ. ಸ್ನೇಹ, ನಾನು ಏನು ತಪ್ಪು ಮಾಡಿದ್ದೀನಿ, ನನ್ನಿಂದ ಏನು ತಪ್ಪಾಗೈತೆ, ಯಾಕೆ ಇವ್ರು ನಮ್ಮ ಅಮ್ಮನ ತಾಗ ಹೇಳ್ಯವ್ರೆ ಅಂತ ಅರ್ಥ ಮಾಡ್ಕೊ. ಸಿಟ್ಟಾಗಬೇಡ. ಈಗ ಮನೆ ಹೆಣ್ಮಕ್ಳು ಮನೆಗೆ ಬಂದಮೇಲೆ ಆ ರೀತಿ ಮಾಡಿದ್ರೆ ಈಗ ಬೇಜಾರಾಗುತ್ತೆ. ತವ್ರ ಮನೆಗೆ ಸಂತೋಷವಾಗಿ 1-2 ದಿವಸ ಇದ್ದೋಗೋಣ ಅಂತ ತುಂಬ ಖುಷಿಯಿಂದ ಇಷ್ಟಪಟ್ಟು ಬರ್ತಾರೆ. ಅಂಥದ್ರಾಗೆ ಅವಾಗ ಈ ರೀತಿ ನೀನು ಸಿಟ್ಟಾಗೋದು ಮಾಡಿದರೆ ಬೇಜಾರಾಗುತ್ತೆ. ನಮ್ಮ ಗಂಡನ ಮನೆಯಾಗೆಲ್ಲ ಇದ್ದಿದ್ದೇನೆ, ನಮಗೂ ವಾರ್ಗಿತೇರಿರ್ತಾರೆ, ನಾವು ಜಗಳ ಮಾಡ್ಕೊಂಡಿರ್ತೀವಿ, ಸಾವಿರ ಇರ್ತವೆ ಮನೆಯ ಮೇಲೆ. ಅದಕ್ಕೆ ನಾವು 1-2 ದಿನ ನಿಮ್ಮದೇಗಿದ್ದೋಗೋಣ ಅಂತ 1 ವಾರಗಟ್ಟಲೆ ರಜೆ ಹಾಕ್ಕೊಂಡು ಕೆಲಸ ಇದ್ದಿದ್ದೇನೆ ಅಂತೇಳಿ ರಜೆ ಹಾಕ್ಕೊಂಡು ನಾವು ಬರೋದು. ವರ್ಷ ಬರ್ತೀವಿ. 1 ವಾರ 15 ದಿವಸ ತಿಂಗ್ಳುಗಟ್ಟಲೆ ನಾವು ಇರ್ತೀವಿ. 1 ವಾರ 15 ದಿನ ಹಿಂಗೆ ರಜೆ ಹಾಕ್ಯಂಬದು ಇರೋದು. ನಮ್ಮ ಅಮ್ಮರ ಮನೆಗೆ ಇಂಥ ಟೈಮ್ನಾಗೆ ನಾವು ಇರ್ತೀವಿ. ಹುಡುಗರಿಗೂ ಮಕ್ಕಳಿಗೆಲ್ಲ ರಜೆ ಇರುತ್ತೆ ಅಂತೇಳಿ ನಾವು ಬರೋದು ಇರೋದು. ನಾವೇನು ಇವತ್ತು ಈ ವರ್ಷ ಹೊಸ್ದಾಗೆಲ್ಲ ನಡೆಸ್ತಾ ಇರೋದು, ವರ್ಷ ನಾವು ಹಿಂಗೆ ಬರೋದು. ಸರಿ ಆಯ್ತಕ್ಕ, ನಾನು ಏನು ಮಾತಾಡೋಕ್ಕೆ ಹೋಗಲ್ಲ ಇನ್ಮೇಲಿಂದ. ನಾನು ಮಾತಾಡಿಸ್ಲೇಬೇಡ್ರಿ, ನೀವು ದೊಡ್ಡವರು. ನೋಡು ಸಿಟ್ಟಾಗಿ ಅದೇ ಹೋಗ್ತಾ ಇದ್ದಾಳೆ. ನಾವೇನ ಮಾತಾಡಿದ್ವೇನಮ್ಮ, ಏನೋ ಅಂದ್ವೇನಮ್ಮ. ನೋಡು ಅದೇ ಹೋಗ್ತಾಳೆ. ಅವ್ರ ಅಮ್ಮ ಹೇಳಿರೂ ಸಿಟ್ಟು ಬಂದೈತೆ. ಅವ್ರ ಅಮ್ಮಯ್ಯ ಹೇಳ್ದೇನೋ, ನಾನೆಲ್ಲ ಅಕ್ಕ ನೋಡಕ್ಕ ಹಿಂಗೆ ಮಾತಾಡ್ತಾಳೆ ಅಂತ ಹೇಳ್ದೆ, ಅದಕ್ಕೆ ಬೈದೈತೆ. ಕಲಾಕಯ್ಯ ಹಂಗಲ್ಲ, ಒಳ್ಳೇದು ಕಲಾಕಯ್ಯ. ಏನಾನ ಮಾಡ್ಕೊಂಬ್ಲೇಳಿ ಬಿಡು. ನಾವೇನು ಇವಳು ಹಿಂಗೆ ಮಾಡ್ದೆ ಇಟ್ಕೇನು ನಾವೇನು ಹೋಗಲ್ಲ. ನಾವು ಎಷ್ಟು ದಿನ ಇರ್ಬೇಕು ಅನ್ಸುತ್ತೆ ಅವ್ರ ಮನೆಗೆ ಅಷ್ಟು ಇದ್ದು ಹೋಗ್ತೀವಿ. ನಮ್ಗೆ ಅಲ್ಲಿ ಸಾಕಾಗುತ್ತೆ. ಇದ್ದಿದ್ದೀನಿ ಗಂಡನ ಮನೆಗೆ ಯಾವಾಗ್ಲೂ ಅಂತ ಹೇಳಿ ನಮಗೂ ಬೋಲ್ ಬೇಜಾರಾಗುತ್ತೆ. ಯಾತಮ್ಮ ಸಂಗೀತಮ್ಮ ಹಿಂಗೆ ಮಾತಾಡ್ತೀರಾ? ಈಗ ಅವಳು ಸ್ನೇಹ ದೊಡಮ್ಮ ಯಾಕನೋ ಸಿಟ್ಟಾಗ್ತಿದ್ಲು, ಅದಕ್ಕೆ ಸಿಟ್ಟು ಮಾಡ್ಕೊಬೇಡ ಕಣಮ್ಮ, ಹೆಣ್ಮಕ್ಳು ಮನೆ ಬಂದಾಗ ಅಂತ ಹೇಳ್ತಿದ್ದೆ. ಅದಕ್ಕೇ ನಮ್ಮಮ್ಮಗೆ ಹೇಳಿ ಬಂದಿದ್ದೆ. ಅವ್ರ ಅಮ್ಮನ ಕೊಟ್ಟಂಗೆ ಅಂದೆ, ಆಂಟಿ ಹಿಂಗೆ ಅವಳು ಯಾಕೋ ಸಿಟ್ಟಾಗ್ತಾಳೆ, ಯಾಕೆ ಏನು ಕೇಳ ಆಂಟಿ ಅಂದೆ. ಅದಕ್ಕೆ ಬೈದೈತೇನ ಕಲಕಯ್ಯ.
ಅದಕ್ಕೆ ಸಿಟ್ಟಾಗದೆ ಹೋಗ್ತಾಳೆ. ನೀವು ಮಾತಾಡಿಸ್ಲೇ ಬಿಡ್ರಿ, ನೀವು ದೊಡ್ಡವರು, ಹಂಗೆ ಹೇಳ್ಬೋದು ಹಿಂಗೆ ಹೇಳಿ ಬಂದಿದ್ದೀನಿ ನಮ್ಮ ಅಮ್ಮ ಇಂತಾಗೆ ಅಂತಾಳೆ. ನಾನು ಇರೋದೇ ಹೇಳಿ ಬಂದಿದ್ದೀನಿ ಕಂದಡಮ್ಮ. ಅಲ್ಲ ಸಿಟ್ಟಾಗ್ತಾಳೆ ಯಾತ್ಕ ನಾನು ಮಾಡಿಕ್ಬೇಕು ನೀವು ಮಾಡಲ್ಲ ಅಂತ. ನಾನು ಅವತ್ತು ಮಾಡಕ್ಕೆ ಹೋದ್ರೆ ಬಿಡು ಮಾಡ್ತೀನಿ ಅಂತೇಳಿ ಕೈ ಕೇಳದೆ ಕಿತ್ಕೊಂತಾಳೆ. ಮಾಡೋಕ್ಕೆ ಇವ್ರು ಮಾಡಿದ್ರೆ ಎಲ್ಲಿ ನನಗೆ ಎಲ್ಲ ಕೆಲಸಕ್ಕೆ ಇಕ್ತಾರೆ ನೋಡಿ, ಇವ್ಳು ಮಾಡಿಕ್ಕಲ್ಲ ಹೆಣ್ಮಕ್ಳು ಬಂದಮೇಲೆ ಅಂತಾರೋ ಏನೋ ಅಂತ ನಾನು ಮಾಡ್ಕೊಂತೀನಿ ಅಂತಾಳೆ. ಮಾಡಕ್ಕೆ ಹೋದ್ರೆ ಅದಕ್ಕೇನೆ ನಾವೆಲ್ಲ ಮಾಡ್ತೀವಿ ಪಟ್, ಎಲ್ಲ ಕೆಲಸ ನಾವೇ ಮಾಡ್ತೀವಿ. ಮೊದಲು ನಮ್ಮ ಋತಮ್ಮನ ನೋಡೋಕ್ಕೆ ಹೆಂಗೆ ಬರೋಳು, ಇವಾಗ ಬರೋದೇ ಇಲ್ಲ. ಬಂದ್ರೂ ಹಂಗೇನೆ ಪಾಪ ಋತಕ್ಕ ನಿಮ್ಮ ಮನೆ ಹಳೇದಲ್ವಿ, ನಿಮ್ಮ ಮನೆ ಕಟ್ಟಿಲ್ಲ ಅಲ್ವಿ ಅಂತಾಳೆ. ಇಲ್ಲಮ್ಮ ಕಟ್ಟಿಲ್ಲ, ಏನು ಮಾಡ್ತೀಯ ನಮ್ಗೆ ಅನ್ಕೊಂಡು ಗ್ರಾಚಾರ ಅಂತಾಳೆ. ಗೊತ್ತಾಳೆ ನಮ್ಮ ಋತುತಾಗ ಹಂಗೆ ಮಾತಾಡ್ತಾಳೆ. ಇವಾಗ ಮದುವೆ ಆದಮೇಲೆ ಒಂಥರ ಬದಲಾಗ್ಯವಳಿ. ಮದುವೆ ಆದಾಗ ಒಂದು 2-3 ತಿಂಗಳು ಹಂಗೆ ಇದ್ಲೇನಮ್ಮ. ಇವಾಗ ಬೋಲು ಇದು ಮಾಡ್ತಾಳೆ. ಬೋಲ್ ಜಂಬೋನೈತಿ ಇವಾಗ. ಅಮ್ಮನ ಮನೆಗಳದೆಲ್ಲ ಮರ್ತಾವಳಿ. ಅವಳು ಕಾಲಮ್ಮ ಹಂಗೆ ಮಾಡಲ್ಲ ಕಣಮ್ಮ. ಇವತ್ತು ತಾಯಿ ನಮ್ಮಮ್ಮ ಇವತ್ತು ಕಾಲಮ್ಮ ಕಷ್ಟ ಜೀವಿ, ಕಷ್ಟಪಡ್ತಾಳೆ ಕಣಮ್ಮ ಅಂತ ಕಷ್ಟಪಡ್ತಾಳೆ ಅವಳು. ಅದಕ್ಕೆ ನಾನು ಕಲಕಾಗಿ ಹೇಳಿ ಬಂದಿದ್ದು, ನಾವು ಹೇಳಿದ್ದ ಕೇಳುತ್ತಾ ಅಕ್ಕಯ್ಯ ಹಂಗೇನದೆಲ್ಲ ಏನು ಮನಸ್ಸಿನಾಗೆಲ್ಲ ಇಕ್ಕೆಮಕ್ಕೆ ಹೋಗಲ್ಲ, ಮಗಳಿಗೆಲ್ಲ ಇಲ್ಲದೆಲ್ಲ ಹೇಳ್ಕೊಡೋಕ್ಕಾಗಲ್ಲ, ಮಾಡಬೇಕು ಅಂತ. ಇಲ್ಲ ಕಣ, ಮನೆ ಹೆಣ್ಮಕ್ಳು ಮನೆ ಬರ್ತಾಳೆ ಎಲ್ಲಿಗೆ ಹೋಗ್ತಾರೆ ಅಂತ ಆಂಟಿನೇ ಆ ಅಕ್ಕಯ್ಯನೇ ಕೇಳ್ತು. ಮತ್ತು ಕಲಮ್ಮ ಒಳ್ಳೆಯಳು. ಕಲಮ್ಮ ಬಿಗೆ ಇಕ್ಕೆ ಮತ್ಕೆನೇ ಇವಳು ಹಿಂಗಿರೋದು. ಇಲ್ಲಾಂದ್ರೆ ಸೊಪ್ಪಿ ಜೊತೆ ಸೇರ್ಕೊಂಡು ಇವಳು ಹಾಳಾಗಳು ಕಣಮ್ಮ. ಇವತ್ತು ಅವರೆಲ್ಲರನ್ನೂ ನೋಡ್ತಾಳಲ್ಲ, ಎಲ್ಲರನ್ನೂ ನೋಡೋದಕ್ಕೆ ಶಾಂತಮ್ಮನ ಮನೆಗೆ ದೊಡ್ಡ ಮನೆ ಆಗಿರೋದಕ್ಕೆ ಬಿಡು ಎಲ್ಲನ ಇಲ್ಲೇ ಇರ್ತೀನಿ ನಮ್ಮ ಪಾಪ ಅಂತೇಳಿ ಶಾಂತಮ್ಮ ಅಂದಿಟ್ಟು ಹೊರಗೆ ಅವಳನ್ನು ಆಡೋದ್ಕೂ ಇವಳಿಗೊಂಥರ ಏನೋ ದೊಡ್ಡಿದು ಅಮ್ಮಂಗಾಗೈತಿ. ಅದನ್ನ ಮರಿಬಾರ್ದು ಹಳೇದನ್ನ. ಯಾರಿಗಾಗಲಿ ಬಂದೇ ಬರುತ್ತೆ. ನಮ್ಮನ್ನ ಹಂಗೆ ಮೊದಲಿನಂಗೆ ಮಾತಾಡ್ಸಲ್ಲ ಹೋದ್ರೆ ಈಗಳಮ್ಮ ನೀವು ಯಾಕನ ಮಾಡಿದ್ರೆ ಬಾರ್ದಳಮ್ಮ ತಿನ್ನು ಅಂತೀರ. ಅವಳು ಯಾಕೆ ಮಾಡಿರೋನು ದಡಮ್ಮ ಬಾರ್ದಳಮ್ಮ ಹಿಂಗೆ ತಿನ್ನು ಕುಕ್ಕ ಅಂಬ ಮಾತೇ ಇಲ್ಲ ಅವಳ ಬಾಯಾಗೆ. ನಮ್ಗೊಂದ್ಕೆ ಮಲಕಂಡೋಡಮ್ಮ ಯಾಕೆ ಇವಳು ಅಂತಾರ. ಇವಾಗ ಅದೇ ಒಬ್ಳೇ ಇದ್ದಿದ್ದು ರೂಢಿ ಆಗೈತಲ್ಲ, ಇಷ್ಟು ದಿವಸ ಒಬ್ಳೇ ಇದ್ಲಲ್ಲ, ಎಲ್ಲಾರು ಬಂದರೆ ಕೆಲಸಗಳೆಲ್ಲ ಜಾಸ್ತಿ ಅಂತಾಳೆ. ನಾವು ಎಲ್ಲ ಮಾಡ್ತೀವಿ ಕೆಲಸನ, ನಾವೆಲ್ಲ ಮಾಡ್ಕೊಂಡು ಎಲ್ಲ ಮಾಡ್ತೀವಿ. ಮಾಡಿರಿ ಮಾಡಿರಿ ಯಾವುದು ಇರಲ್ಲ. ಎಲ್ಲ ಕೆಲಸನ ಮಾಡಿಬಿಡ್ರಿ, ನೀವೇ ಮಾಡ್ಕೊಂಡ್ರೆ ಯಾವುದು ಇರಲ್ಲ. ಅವಳ ಗುದ್ದಾಡೋದೇ ಇರಲ್ಲ. ಅವಳು ಹಂಗೇನು ಇವಾಗ ಮದುವೆ ಆದಾಗಿಂದ ಒಂದಿಟ್ಟು ಬದಲಾಗಿ ಅವಳಿ. ನಾನು ಹಂಗೆ ಅನ್ಕೊಂತೀನಿ. ನೀವು ಆತ ನಾನು ಪಕಡ ಮಾಡಲಿಲ್ಲ, ಬಾರ್ ದಡಮ್ ತಿನ್ನು ಅಂತ ಹಾಕ್ಕೊಡ್ತೀರ. ಅವಳು ಯಾತ್ ಮಾಡಿರು ಕೊಡಲ್ಲ. ಯಾತನು ಬಾ ಕುಕ್ಕ ಒಂದು ಗಂಟೆ ಕಾಫಿ ಕಾಸ್ತೀನಿ ಎಂಬಲ್ಲ ಕಣಮ್ಮ ಇವತ್ತು. ಆ ಹುಡುಗ ಒಳ್ಳೆನಂದೆ ಶಾಂತಮ್ಮನೇ. ಅವಳು ಯಾಕೋ ಕೆಲ್ಸಕ್ಕೆ ಇಕ್ಕಲ್ಲ, ಇನ್ನೇನಿಲ್ಲ ನೋಡಿ, ಯಾತಿರಲ್ಲ ಮನೆಯಾಗೆ, ಯಾತಿರಲ್ಲ. ಆರಾಮ ಉಣ್ಕೊಂಡು ಸುಮ್ಮನೆ ಟಿ ವಿ ನೋಡೋಳು. ಇಲ್ಲಾಂದ್ರೆ ಮನಿಕೆ ಮಾಡಿ ಸುಮ್ಮನೆ ಮನಿಕೆ ಹಂಗೆ ಮತ್ತೆ ಮನೆಯಾಗಿದ್ದು ಇಲ್ಲೋಡು ಸೋಂಬೇರಿತನ ಆಗ್ಬಿಟ್ರೆ ಸುಮ್ಮನೆ ಮೈ ಉಂಟ್ಕೊಬಿಟ್ರೆ ಆಮೇಲೆ ಕೆಲಸ ಆದ್ರೆ ಮಾಡೋಕ್ಕಾಗಲ್ಲ. ಸಿಟ್ಟು ಬರುತ್ತೆ ಆಮೇಲೆ. ಹಂಗೆ ಇವಳಿಗೆ ಇವಾಗ ಆಗಿರೋದು. ಇವಳಿಗೆ ಯಾಕೆ ಜಂಬನೈತೆ ಅಂದರೆ ಇಷ್ಟು ದಿವಸ ಉಣ್ಣು ಸುಮ್ಮನೆ ಮನಿಕೆ ಮಾಡು, ಏನು ಗೊತ್ತಿರ್ತಿರ್ಲಿಲ್ವಲ್ಲ ಅದಕ್ಕೆ. ಯಾವ ಹುಡುಗರು ಇಲ್ಲ, ಮಕ್ಕಳಿಲ್ಲ, ಏನಿಲ್ಲ, ಯಾರ ಕಾಟನೂ ಇಲ್ವಲ್ಲ. ಸುಮ್ಮನೆ ಮನಿಕೆ ಬಿಟ್ರೆ ಪೂರೈಸ್ತು. ಬೈಗಾಗ ತಕ್ಕನ 4:30-5 ಗಂಟೆ ತನಕ ಎದ್ದಾಳ್ತಿರ್ಲಿ. 5 ಗಂಟೆಗೆ ಎದ್ದು ಹೊರಗಳದೊಂದಿಟ್ಟು ಕಸ ಹೊಡೆದು ಬಾಕ್ಲಿ ನೀರು ಹಾಕ್ತಾಳೆ. ಮೊನ್ನೆ ನೀನು ಎದ್ದು ಬರೋಳು, ಎದ್ದು ಬತ್ತಂಗಿಲ್ಲ ಶಾಂತಮ್ಮನೇ ಹೊಡಿಯೋಣ. ಅವಳು 4 ಗಂಟೆ ಆಗ್ತಿದ್ದೆ ಪರ್ಕೆ ತಗೊಂಡು ತಾರಾಡ್ತಾಳೆ ಶಾಂತಮ್ಮ. ನಾನು ಯಾತು ಮಾಡಲ್ಲ ಮನ್ಯಾಗಿ. ನಮ್ಮ ಚೈತ್ರಮ್ಮ ಎಲ್ಲ ಮಾಡ್ಕೊಂಬತ್ತೆ ಯಾತು ಮಾಡ್ಕೊಂಬಕೋ ಮಾಡ್ತಾರೆ. ಸಾಕಿ ಇಸ್ತೀನಿ ಮಾಡಿದ್ವಿ ಸುಮ್ಮ ಕುಕ್ಕಳು ಶಾಂತಮ್ಮ ಅಂತ ನಾನು ಯೋಟ್ ಹೇಳ್ತೀನಿ. ಕೇಳಲ್ಲ ನಿಮ್ಮ ಅಮ್ಮ ಮಾಡಿ ಅರ್ಧ ಕಲಿಸ್ತಾಳೆ. ಸುಮ್ಮನಿರಿ ಯಾರಿಗಾನಾಗಲಿ. 4 ಗಂಟೆಗೆ ಎದ್ದು ಪಾರ್ಕೆ ಹಿಡ್ಕೊಂಡು ಹಂಗೆ ಕಸ ಹೊಡ್ಯಕ್ಕೆ ಬೆಳಗಿಲ್ಲ 6 ಗಂಟೆಗೆ ಅವ್ರು ಎದ್ದೊಟ್ಟಿಗೆ ಅಲ್ಲೇನೆ ಈ ಅಮ್ಮನೆಲ್ಲ ಕಸ ಹೊಡೆದಿರ್ತಾಳೆ, ಬಕ್ಕಲ್ ತಡೆದಿರ್ತಾಳೆ, ಎಲ್ಲ ಮಾಡಿರ್ತಾಳೆ. ಎಲ್ಲ ಬದುಕು ಈ ಮುಂದೆನೇ ನಿಮ್ಮ ಅಮ್ಮಯಿಂದ ಅದೇ ಹಂಗೆ ಕಲಿಸಿರೆ ಅವ್ರು ಒಂದಿಟ್ಟು ಯಾಕೆ ಆದಾಗ ಆವಾಗಲೇ ಸಿಟ್ಟು ಬರೋದು. ಯಾವಾಗೆಲ್ಲ ಒಂದೇ ಮಾಡಿ ಕಲಿಸುತ್ತಾ ಆವಾಗ ಅವರಿಗೆ ಒಂದಿನ ಆರಾಮಾಗಿರ್ತಾರೆ. ಒಂದಿನ ಕೆಲಸ ಜಾಸ್ತಿ ಆಗಿಬಿಟ್ರೆ ಅಂಥವ್ರಿಗೆ ಆವಾಗಲೇ ಸಿಟ್ಟು ಬರೋದು. ನೋಡಿದ್ರಲ್ಲ ವೀಕ್ಷಕರು, ನನ್ನ ಮೇಲೆ ನಮ್ಮ ಅಮ್ಮಗೆ ಹೇಳಿ ಬಂದಿದ್ಯಾ ಅಂತ ಹೇಳಿ ಸಿಟ್ಟಾಗ್ತಾ ಇದ್ದಾಳೆ ಸ್ನೇಹ. ನನ್ನ ಮೇಲೆ ಸ್ವಲ್ಪ ಗರಂ ಆಗಿದ್ದಾಳೆ. ನಾನು ಇರೋದನ್ನ ಹೇಳಿ ಬಂದೇನೇನು ಇಲ್ಲದ್ದೇನು ಹೇಳಿಲ್ಲ ಅಷ್ಟೇ. ಕಲಕ ಏನಂತದಲ್ಲ ಕೇಳುತ್ತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.